ಕುಸಿತ, ರಸ್ತೆಗೆ ಟೊಮ್ಯಾಟೊ ಚೆಲ್ಲಿ ರೈತರ ಆಕ್ರೋಶ. ಟೊಮೆಟೊ ಬೆಲೆ ದಿಢೀರ್ ಕುಸಿತದಿಂದಾಗಿ ರಸ್ತೆಗೆ ಟೊಮ್ಯಾಟೊ ಚೆಲ್ಲಿ ರೈತರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ ಘಟನೆ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ನಡೆದಿದೆ. ಕಳೆದ ಹಲವು ದಿನಗಳಿಂದ ಏರಿಳಿತವಾಗುತ್ತಿದ್ದ ಟೊಮ್ಯಾಟೊ ದರ ಈಗ ಕಳೆದ 2-3 ದಿನಗಳಿಂದ ತುಂಬಾ ಬೆಲೆ ಕುಸಿತವಾಗಿದೆ. 20 ಕೆಜಿ ತೂಕವುಳ್ಳ ಒಂದು ಟೊಮ್ಯಾಟೊ ಬಾಕ್ಸ್ಗೆ ಕೇವಲ 30 ರಿಂದ 50 ರೂಪಾಯಿಗೆ ಮಾತ್ರ ಮಾರಾಟವಾಗುತ್ತಿದ್ದು ರೈತರಿಗೆ ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ಟೊಮ್ಯಾಟೊ ಬೆಳೆದ ರೈತರು ಈಗ ಕಣ್ಣೀರಿನಲ್ಲಿ ಕೈ ತೊಳೆಯುವ ಪರಿಸ್ಥಿತಿ ನಿರ್ಮಾಣವಾಗಿದ್ದು, ಕೆಲವು ರೈತರು ಟೊಮ್ಯಾಟೊ ಹಣ್ಣುಗಳನ್ನು ಸಾರ್ವಜನಿಕರಿಗೆ ಪುಕ್ಕಟೆಯಾಗಿ ನೀಡಿದರೆ ಇನ್ನು ಕೆಲವು ರೈತರು ರಸ್ತೆಗೆ ಚೆಲ್ಲಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ವರದಿಗಾರರು ಚಂದ್ರಶೇಖರ್ ಸೋಮಣ್ಣವರ್. ಮಾಲ್ ಸರಿಯಾಗಿ ಬರ್ತಾ ಇಲ್ಲ ಅಂದ್ರೆ ಏನ್ರಿ, ಕ್ಲೀನಾಗಿ ಬರ್ತಾ ಇಲ್ಲ, ಅದೆಲ್ಲ ಸ್ವಲ್ಪ ಡ್ಯಾಮೇಜು ಐತಿ. ಆಮೇಲೆ ಈಗ ಸ್ವಲ್ಪ 4-5 ದಿವಸದಿಂದ ನಮ್ಮಲ್ಲಿ ಏನು ಹೊಳಪಾಗೈತಿ, ಆ ಹೊಳಪಿನ ಪ್ರಯುಕ್ತ ಈ ಮಾಲ್ ಸಾಕಷ್ಟು ಬರತ್ತೈತೆ ರೀ. ಅದಕ್ಕೆ ಅವ್ರಿಗೆ ರೈತರಿಗೂ ಸಿಟ್ಟೈತಿ. ಇಲ್ಲಂತ ನಾವು ದಲ್ಲಾಳರಾಗಿ ಹೇಳಾಕತ್ತೀವಿ. ಇವತ್ತು ಖರೀದಿಗಾರರು ಮನಸ್ಸು ಮಾಡ್ತಾ ಇಲ್ಲ. ಏನಂದ್ರೆ ಅವತ್ತಿನ ದಿನಮಾನದಾಗ 1000-1500 ರೂಪಾಯಿ ಟಮಾಟಿ ಮಾರಿದವರು ಇವತ್ತು 50 ರೂಪಾಯಿ 25 ರೂಪಾಯಿಗೆ ಬಾಕ್ಸ್ ಮಾರತ್ತಾರ. ಅದಕ್ಕೆ ಅವರು ಇವತ್ತು ಭಾಳ ಸಿಟ್ಟಾಗ್ಯಾರ ರೈತರು. ಇದಕ್ಕೆ ಸರ್ಕಾರನೂ ಈ ಕಡೆ ಗಮನ ಕೊಡ್ಬೇಕು. ಸರ್ಕಾರ ಈ ಕಡೆ ಗಮನ ಕೊಟ್ಟು ಅದಕ್ಕೊಂದು ಏನಾದರೂ ಒಂದು ಅವರಿಗೆ ಸಹಾಯಧನ ಆಗಲಿ ಮತ್ತೊಂದಾಗಲಿ ಮಾಡಬೇಕು. ನಾವು ದಲ್ಲಾಳರು ಎಷ್ಟು ಹೋಗ್ತಾವೋ ಅಷ್ಟು ಕೊಡತ್ತೀವಿ ರೀ. ಒಂದು ದಿನಕ್ಕೆ 500-1000 ಬಾಕ್ಸ್ ಬಂದ್ರೆ ಯಾರಿಗೆ ಕೊಡೋಕ್ಕೆ ಸಾಧ್ಯ? ನಮ್ಮದಷ್ಟು ದೊಡ್ಡ ಪ್ರಮಾಣದ ಮಾರ್ಕೆಟು ಅಲ್ಲ. ಅದಕ್ಕೆ ನಮ್ಮ ಕೈಲಿ ಎಷ್ಟು ಅಕ್ಕ ಅಷ್ಟು ಮಾರಿದ್ದೀವಿ. ಉಳಿದ ಜನ ರೈತರೆಲ್ಲ ದಾರಿ ಚೆಲ್ಲಿ ಹೊಂಟ್ರ. ಅದಕ್ಕೆ ಸರ್ಕಾರ ಈ ಕಡೆ ಗಮನ ಕೊಟ್ಟು ರೈತರ ಸಲುವಾಗಿ ಏನಾದರೂ ಒಂದು ಪರಿಹಾರ ಕಂಡ್ಕೋಬೇಕಂತೇಳಿ ನಾನು ರಾಜ್ಯ ಸರ್ಕಾರನ ಈ ಕಡೆ ಸ್ವಲ್ಪ ಗಮನ ಹರಿಸಿ ಇದು ಮಾಡ್ಬೇಕಂತೇಳಿ ಕೇಳ್ಕೊತೀನಿ. ಮಂಜುನಾಥ್ ಹೊಗ್ಸೋಪಿನ ಲಕ್ಷ್ಮೇಶ್ವರ APMC ದಲ್ಲಾಳರು.